ಹೊಸ ವರ್ಷದ ಆರಂಭದಲ್ಲಿ ಬಂಗಾರ ಬಲು ಭಾರವಾಗಿರುವಂತಹ ಕಾರಣಕ್ಕಾಗಿ ಇದೇ ಏನಾದರೂ ಮುಂದುವರ್ಕೊಂಡು ಹೋಗಿದ್ದೆ ಆದರೆ ಇದೇ ವರ್ಷದ ಕೊನೆಯಲ್ಲಿ ಅಂದರೆ 2026ರ ಅಂತ್ಯದ ವೇಳೆಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ದಾಟುತ್ತೆ, ಅಲ್ಲಿಗೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆಗಳು ನಡೀತಿದ್ದಾವೆ. 10 ಗ್ರಾಂ ಚಿನ್ನದ ರೇಟ್ 2 ಲಕ್ಷದ ಸನಿಹ ತಲುಪುತ್ತಂತೆ. ಈ ಬಗ್ಗೆ ತಜ್ಞರು ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಕೇವಲ ಬಂಗಾರನ ಇಲ್ಲವೇ ಇಲ್ಲ, ಬಂಗಾರ ಜೊತೆಗೆ ಬೆಳ್ಳಿಯೂ ಸಹ ದುಬಾರಿಯಾಗುವಂತಹ ಸಾಧ್ಯತೆ ಇದೆ. ಚಿನ್ನ ಖರೀದಿಸುವಂತಹ ಆಲೋಚನೆ ಇದ್ರೆ ಈಗಲೇ ಖರೀದಿ ಮಾಡಿಬಿಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬಂಗಾರದ ಬೆಲೆ ಇದೇ ನಗಲೋಟವನ್ನು ಮುಂದುವರಿಸಿದ್ರೆ ಬಹುಶಃ ಅದು 2 ಲಕ್ಷ ಅಂತ ತಲುಪಿದ್ರೆ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಈ ವರ್ಷದ ಅಂತ್ಯಕ್ಕೆ. ಈಗ ಏನಾಗ್ತಾ ಇದೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಅನಿಶ್ಚಿತತೆ ಜಾಸ್ತಿ ಆಗ್ತಾ ಇದೆ. ಅನಿಶ್ಚಿತತೆ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ನಮ್ಮ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡುವಾಗ ಯಾವುದು ಸೇಫ್ ಅನ್ನುವಂಥದ್ದನ್ನು ಯೋಚನೆ ಮಾಡ್ತೀವಿ. ಹೂಡಿಕೆ ಸೇಫ್ ಯಾವುದು? ಆವಾಗ ನಮಗೆ ನ್ಯಾಚುರಲ್ ಆಗಿ ಕಾಣುವಂಥದ್ದು ಬಂಗಾರ ಅಥವಾ ಬೆಳ್ಳಿ. ಸೊ ಬಂಗಾರ ಮತ್ತು ಬೆಳ್ಳಿಯನ್ನು ಕೊಂಡ್ಕೋಬೇಕು ಅಂತ ಜನ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಈಗ ನೋಡಿ, ಸ್ಟಾಕ್ ಮಾರ್ಕೆಟ್ ಬೇರೆ ಕೊಲ್ಯಾಪ್ಸ್ ಆಗ್ತಾಯಿದೆ. ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್, ಜರ್ಮನಿ, ನೀವು ನಿನ್ನೆ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲವೂ ಡೌನ್ ಆಗಿದೆ. ಈವನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಡೌನ್ ಆಗ್ತಾ ಇದೆ. ಇದೆಲ್ಲವೂ ಡೌನ್ ಆಗ್ತಿರೋದಕ್ಕೆ ಬೇಸಿಕ್ ರೀಸನ್ ಏನು ಅಂತಂದರೆ ಟೂ ಮಚ್ ಆಫ್ ಅನ್ಸರ್ಟನಿಟಿ. ವಿಶ್ವದಲ್ಲಿ ಏನೀಗ ಯಾವುದಾದ್ರೂ ಒಂದು ನಿಶ್ಚಿತತೆ ಇದೆ ಅಂತಂದರೆ ಇಲ್ಲ, ಅನಿಶ್ಚಿತತೆ ಇರೋದೇ ನಿಶ್ಚಿತತೆ ಅನ್ನುವಂಥ ಮಟ್ಟಕ್ಕೆ ಆಗಿದೆ. ನಾವೆಲ್ಲ ಮುಂಚೆ 3 ತಿಂಗಳ ನಂತರ ಇದಾಗತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ವಿ. ಬಟ್ ಈಗ ಆ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ನಾಳೆ ಏನಾಗ್ತಿದೆ ಅಂತ ಹೇಳೋದು ಅಷ್ಟು ಕಷ್ಟ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂದು ಅಮೇರಿಕಾ ಕೂಡ ಅದರ ಟ್ರೆಷರಿಯಿಂದ ಅನೌನ್ಸ್ಮೆಂಟ್ ಬರ್ತಾ ಇದೆ, ನಾವು ನಮ್ಮ ಬಡ್ಡಿಯ ದರವನ್ನು ಸ್ವಲ್ಪ ಹೆಚ್ಚಿಸ್ತೀವಿ ಅಂತ. ಅವರು ಬಡ್ಡಿ ದರನ ಹೆಚ್ಚಿದ್ರೆ ಸಹಜವಾಗಿ ಜನ ಅದರ ಮೇಲೆ ಅಲ್ಲಿನ ಪೇಪರ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದನ್ನು ಸಹಜವಾಗಿ ನಾವು ನೋಡಿದ್ದೀವಿ. ಯಾಕೆಂದರೆ ಇವನು ಡಾಲರ್ ಇವಿಷ್ಟೆಲ್ಲ ನಡುವೆನೂ ಡಾಲರ್ಗೆ ಈಗಲೂ ಗೈನ್ ಆಗ್ತಾ ಇರೋದ್ರ ರೀಸನ್ ಅದು. ಮತ್ತು ಅಲ್ಲಿನ ಪೇಪರ್ಸ್ಗೆ, ಅಲ್ಲಿನ ಕಮರ್ಷಿಯಲ್ ಪೇಪರ್ಸ್ಗೆ ಯಾವಾಗಲೂ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಜನ ಅಲ್ಲಿಗೆ ಡೈವರ್ಟ್ ಆಗ್ತಾರೆ. ಸೊ ಅದು ಮೊದಲನೇದು. ಎರಡನೇ ರೀಸನ್ ಏನು ಅಂತಂದರೆ, ಎಲ್ಲ ಕೇಂದ್ರ ಬ್ಯಾಂಕ್ಗಳು ಬಂಗಾರವನ್ನು 2000 ನಂತರ, ಕೋವಿಡ್ನ ನಂತರ ಬಹುತೇಕ ಎಮರ್ಜಿಂಗ್ ದೇಶಗಳ ಎಲ್ಲ ಕೇಂದ್ರ ಬ್ಯಾಂಕ್ಗಳೇನು ಮಾಡ್ತಾ ಇದೆ, ಬಂಗಾರನ ಕೊಂಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಚೈನಾ ಅತಿ ಹೆಚ್ಚಾಗಿ ನಮ್ಮ ಬಂಗಾರವನ್ನು ಕೊಂಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಸೊ ಅದರ ಜೊತೆಗೆ ಏನಾಗ್ತಾ ಇದೆ ಅಂತಂದರೆ, ಈವನ್ ಭಾರತ ಕೂಡ ಅದರಷ್ಟು ಅಲ್ಲದೆ ಇದ್ರೂ ಪ್ರತಿ ವರ್ಷ ಒಂದಷ್ಟು ಬಂಗಾರವನ್ನು ಸೆಂಟ್ರಲ್ ಕೇಂದ್ರ ಬ್ಯಾಂಕು ಕೊಂಡ್ಕೊಳ್ತಾ ಇದೆ. ಸೊ ಒಟ್ಟಾರೆಯಾದಂತಹ ಬಂಗಾರದ ಲಭ್ಯತೆಯಲ್ಲಿ ಅದರದ್ದು ಮಾರ್ಕೆಟ್ಗೆ ಏನು ಬರ್ತಾ ಇತ್ತು ಅದು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಬೇಡಿಕೆ ಹೆಚ್ಚಾಗುತ್ತೆ. ಆಮೇಲೆ ಯಾವಾಗ ನಿಮಗೆ ಈ ಥರ ಟರ್ಮಾಯಿಲ್ ಕಾಣಿಸುತ್ತೆ, ಜಗತ್ತಿನ ಯಾವುದೇ ಭಾಗದಲ್ಲಿ ಕಾಣಿಸ್ಲಿ, ಆವಾಗವಾಗ ಜನರು ಹೂಡಿಕೆ ಎಲ್ಲಿ ಮಾಡ್ತಾರೆ ಅಂತಂದರೆ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ನೊಂದು ಟ್ರೆಂಡ್ ಇವಾಗ ಏನು ಅಂತಂದರೆ, ಇಷ್ಟು ಯಾವಾಗಲೂ ನಮಗೆ ಕಳೆದ ಏಪ್ರಿಲ್ 2025ನೇ ಇಸ್ವಿಯಲ್ಲಿ ನಾವು ನೋಡಿದ್ರೆ, ನೀವು 100 ಬೆಳ್ಳಿ ಅಂತ ಇಟ್ಕೊಂಡ್ರೆ ಅದರ 1 ಔನ್ಸ್ ಬಂಗಾರಕ್ಕೆ ನಮಗೆ 100 ಔನ್ಸ್ ಬೆಳ್ಳಿ ಬರ್ತಿತ್ತು ಅನ್ನೋ ಥರ ಅರ್ಥದಲ್ಲಿ ಬರ್ತಾಯಿತ್ತು. ಅಂದರೆ 1:100 ಅಂತ ಲೆಕ್ಕ ಹಾಕ್ಕೊಳ್ತಾ ಇದ್ವಿ ಬೆಲೆನ ಲೆಕ್ಕ ಹಾಕುವಾಗ. ಈಗ ಮೊನ್ನೆ ನೀವು ಲೆಕ್ಕ ಹಾಕಿದ್ರೆ ಇದು 1:56 ಆಗಿದೆ. ಅಂದರೆ ಬೆಳ್ಳಿಯ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಈ ಬೆಳ್ಳಿ ಬೆಲೆ ಹೆಚ್ಚಾಗ್ತಿರೋದಕ್ಕೆ ಕಾರಣ ಏನು ಅಂತಂದರೆ, ಅದನ್ನು ಚೈನಾ ಎಕ್ಸ್ಪೋರ್ಟ್ ಮಾಡೋದನ್ನು ನಿಲ್ಲಿಸಿದೆ, ಈಗ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಎರಡನೇದು, ಸೋಲಾರ್ ಪ್ಯಾನಲ್ಸಲ್ಲಿ ನಾವು ಅದರಿಂದ ಒಂದು 30-40 ಗ್ರಾಮ್ ಪ್ರತಿ ಸೋಲಾರ್ ಪ್ಯಾನಲಲ್ಲಿ ಬೆಳ್ಳಿಯನ್ನು ಯೂಸ್ ಮಾಡ್ತಾರೆ. ಹಾಗೆಯೇ ಮೆಡಿಸಿನ್ಸಲ್ಲಿ ಕೆಲವುದನ್ನು, ನೀವು ಮೆಡಿಕಲ್ ಪ್ರಾಡಕ್ಟ್ಸಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಇತ್ತೀಚೆಗೆ ನೀವು ನೋಡಿದ್ದೀರಿ, ನಾವೆಲ್ಲವೂ ರಿನ್ಯೂವಬಲ್ ಎನರ್ಜಿ ಕಡೆಗೆ ಹೋಗಬೇಕು ಅನ್ನುವ ಕಾರಣಕ್ಕೆ ಭಾರತಾದ್ಯಂತ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ EV ವೆಹಿಕಲ್ಸ್ಗೆ ಹೆಚ್ಚಿನ ಬೇಡಿಕೆ ಇದೆ. ಸೊ EV ವೆಹಿಕಲ್ಸಲ್ಲಿ ಕೂಡ ನಾವು ಚಾರ್ಜರ್ಗೆ ಮತ್ತೊಂದಕ್ಕೆ ಎಲ್ಲನೂ ಬೆಳ್ಳಿಯ ಅಗತ್ಯತೆ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ, ಬೆಳ್ಳಿಯ ಬೇಡಿಕೆ ಒಂದು ಗ್ರಾಹಕರ ಕಡೆಯಿಂದ ಹೆಚ್ಚಿದ್ರೆ, ಇನ್ನೊಂಥದ್ದು ಈವನ್ ಕೈಗಾರಿಕೆಯ ಬೇಡಿಕೆಯೂ ಜಾಸ್ತಿ ಇದೆ ಬೆಳ್ಳಿಗೆ. ಸೊ ಇವೆಲ್ಲದರ ಕಾರಣಕ್ಕಾಗಿ ಬೆಳ್ಳಿ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇದು ಯಾವಾಗ ನಮಗೆ ಒಂದೇನು ಅಂತಂದರೆ, ಈ ವರ್ಲ್ಡಲ್ಲಿ ಇರುವಂಥ ಅನಿಶ್ಚಿತತೆ ಯಾವಾಗ ಕಡಿಮೆ ಆಗುತ್ತೆ, ಆಗ ಒಂದಷ್ಟು ಮಾರ್ಜಿನಲ್ ಕಡಿಮೆ ಆಗುತ್ತೆ. ತುಂಬ ಇಲ್ಲ, ನಾವು ಮುಂಚೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಹೆಂಗಿತ್ತು ಅಂತಂದರೆ, ಇಲ್ಲ ಆಷಾಢ ಅಂತ ಒಂದು ಸೀಸನ್ ಬಂದಾಗ ನಮಗೆ ಆಷಾಢ ಬರಲಿ, ಆಗ ಒಂದಷ್ಟು ಕಡಿಮೆ ಆಗುತ್ತೆ, ಆಗ ತಗೊಳ್ಳೋಣ ಅಂತ. ಆದರೆ ಈಗ ಆ ಥರದ ಒಂದು ಯೋಚನೆಯನ್ನು ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಯಾಕೆಂದರೆ ಸದ್ಯದ ಸ್ಥಿತಿಯಲ್ಲಿ ಇದು ತುಂಬಾ ಅನಿಶ್ಚಿತತೆ, ಕನಿಷ್ಠ ಇನ್ನೊಂದು 3-6 ತಿಂಗಳು ಮುಂದುವರಿಯೋದ್ರಿಂದ ಆ ವೇಳೆಗೆ ಇದೊಂದು ಹಂತವನ್ನು ತಲುಪಿದ್ರೆ ತುಂಬ ಮಾರ್ಜಿನಲ್ ಆಗಿ ಕುಸಿಯುತ್ತೆ. ಯಾಕೆಂದರೆ
ನ್ಯೂ ಈಕ್ವಿಲಿಬ್ರಿಯಮ್ ಅಂತ ನಾವು ಕರ್ಕೊಳ್ತೀವಿ. ಅದನ್ನು ರೀಚ್ ಆದಾಗ ಅದರಿಂದ ಕೆಳಗಡೆ ಇಲ್ಲಿವರೆಗೂ ಜಾಸ್ತಿ ಬಂದಿಲ್ಲ. ನಾವು ಬಂಗಾರದ ಬೆಲೆಯನ್ನು ಕುಸ್ತಿರೋದು ಕಂಡಿರೋದೇ 2 ಸರಿ ತುಂಬ ವಿಶ್ವದ ಇಷ್ಟು ವರ್ಷಗಳಲ್ಲಿ. ಸೊ ಆ ಥರ ಈ ಸರಿ ಏನು ತುಂಬ ಕುಸಿಯೋದಿಲ್ಲ. ಸೊ ಆ ಒಂದು ರೀಸನ್ಗಾಗಿ ನೀವು ಒಂದು ಕೊನೆಯಲ್ಲಿ 2 ಲಕ್ಷದ ಇದೇ ಟ್ರೆಂಡ್ ಮುಂದುವರೆದ್ರೆ ಡೋಂಟ್ ಬಿ ಸರ್ಪ್ರೈಸ್, ಖಂಡಿತ 2. ಇನ್ನು ಬಂಗಾರದ ದರವನ್ನು ನೋಡ್ತಾ ಹೋದರೆ ಇವತ್ತಿಂದು 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 1,59,710 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಚಿನ್ನ ಇಂದಿನ ಬಂಗಾರದ ಬೆಲೆ 10 ಗ್ರಾಮ್ಗೆ 1,46,400 ರೂಪಾಯಿ ಇದೆ. ಇನ್ನು 18 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 1,19,780 ರೂಪಾಯಿ ಇವತ್ತು ಮಾರುಕಟ್ಟೆಯಲ್ಲಿರುವಂತಹ ದರ. ಹಾಗಾದ್ರೆ ಗ್ರಾಮ್ ಲೆಕ್ಕದಲ್ಲಿ ನೋಡ್ತಾ ಹೋದ್ರೆ 24 ಕ್ಯಾರೆಟ್ 15,431 ರೂಪಾಯಿ. ಇನ್ನು 22 ಕ್ಯಾರೆಟ್ ಚಿನ್ನ 14,145 ರೂಪಾಯಿ 1 ಗ್ರಾಮ್ಗೆ. ಇನ್ನು 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 11,573 ರೂಪಾಯಿ. ಇನ್ನು ನಗರವಾರು ನೋಡ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಎಷ್ಟಿದೆ ರೇಟು, ಯಾಕಂದ್ರೆ ಇಡೀ ದೇಶದಲ್ಲಿ ನಗರವಾರು ಆ ಒಂದು ಡಿಫ್ರೆನ್ಸ್ ಇರುತ್ತೆ. ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 1,54,300 ರೂಪಾಯಿ. ಇನ್ನು 22 ಕ್ಯಾರೆಟ್ ಚಿನ್ನ ಬೆಂಗಳೂರಿನಲ್ಲಿ 10 ಗ್ರಾಮ್ಗೆ 1,41,440 ರೂಪಾಯಿ. ಇನ್ನು 18 ಗ್ರಾಮ್ಗೆ 10 ಗ್ರಾಮ್ಗೆ 1,15,720 ರೂಪಾಯಿ. ಇದು ಸೇಮ್ ಮುಂಬೈಯಲ್ಲೂ ಸಹ ಸೇಮ್ ಇದೆ. ಮುಂಬೈ ಮತ್ತು ಬೆಂಗಳೂರು ಎರಡರಲ್ಲೂ ಸಹ ಯಾವುದೇ ಚೇಂಜಸ್ಗಳಿಲ್ಲ. ಇಲ್ಲೂ 24 ಕ್ಯಾರೆಟ್ಗೆ 1,54,300 ರೂಪಾಯಿ. ಇನ್ನು 22 ಕ್ಯಾರೆಟ್ಗೆ 1,41,440 ರೂಪಾಯಿ. ಅದರ ಜೊತೆಗೆ 18 ಕ್ಯಾರೆಟ್ಗೆ 1,15,720 ರೂಪಾಯಿ. ಇದು ಬೆಂಗಳೂರು ಮತ್ತು ಮುಂಬೈ ಸೇಮ್ ಆದರೆ ಇದನ್ನು ಹೊರತುಪಡಿಸಿ ದೆಹಲಿಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಚೆನ್ನೈಯಲ್ಲೂ ರೇಟ್ ಜಾಸ್ತಿ ಇದೆ. ನೀವೀಗ ಚೆನ್ನೈ ರೇಟನ್ನು ನೋಡ್ತಾ ಇದ್ದೀರಾ. 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 1,54,900 ರೂಪಾಯಿ ಚೆನ್ನೈಯಲ್ಲಿದೆ. 22 ಕ್ಯಾರೆಟ್ಗೆ 1,41,440 ರೂಪಾಯಿ. ಇನ್ನು 18 ಕ್ಯಾರೆಟ್ಗೆ 1,18,490 ರೂಪಾಯಿ. ಇದು ಚೆನ್ನೈ ರೇಟ್. ಕಂಪ್ಯಾರಿಟಿವ್ಲಿ ಮಾಡಿದ್ರೆ ಒಂದು 3,000 ರೂಪಾಯಿ ಡಿಫ್ರೆನ್ಸ್ ಅನ್ನಿಸ್ತಿದೆ 18 ಕ್ಯಾರೆಟಲ್ಲಿ. ಇದರ ಜೊತೆಗೆ ನೀವು 24, 22 ಮತ್ತು 18 ಕ್ಯಾರೆಟ್ನಲ್ಲಿ ಮೂರಲ್ಲೂ ಸಹ ಡಿಫ್ರೆನ್ಸ್ ಇದೆ. ಇನ್ನು ದೆಹಲಿಯಲ್ಲಿ ನೋಡಿದ್ರೆ ಬೆಂಗಳೂರು ಮತ್ತು ಚೆನ್ನೈ ಎರಡಕ್ಕೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಮಟ್ಟದಲ್ಲಿ ಬೆಂಗಳೂರಿಗಿಂತ ಜಾಸ್ತಿ ಇದೆ, ಚೆನ್ನೈಗಿಂತ ಕಡಿಮೆ ಇದೆ. ಅಂದರೆ 24 ಕ್ಯಾರೆಟ್ ಚಿನ್ನ ಅಲ್ಲಿ 10 ಗ್ರಾಮ್ಗೆ 1,54,450 ರೂಪಾಯಿ. 22 ಕ್ಯಾರೆಟ್ ಚಿನ್ನಕ್ಕೆ 10 ಗ್ರಾಮ್ಗೆ 1,41,590 ರೂಪಾಯಿ. ಇನ್ನು 18 ಕ್ಯಾರೆಟ್ ಚಿನ್ನಕ್ಕೆ 10 ಗ್ರಾಮ್ಗೆ 1,15,870 ರೂಪಾಯಿ. ಈ ಮೂರೂ ದರಗಳನ್ನು ನೋಡ್ತಾ ಹೋದರೆ ಬೆಂಗಳೂರು ಮತ್ತು ಮುಂಬೈ ಸೇಮ್ ಇದೆ. ಬೆಂಗಳೂರು ಮುಂಬೈಗೆ ಹೋಲಿಸ್ಕೊಂಡ್ರೆ ದೆಹಲಿಯಲ್ಲಿ ರೇಟ್ ಜಾಸ್ತಿ ಇದೆ, ಒಂದು 150 ರೂಪಾಯಿ ಅಷ್ಟೇ 1 ಗ್ರಾಮ್ಗೆ. ಇನ್ನು ಚೆನ್ನೈನಲ್ಲಿ ಹೋಲಿಸ್ಕೊಂಡ್ರೆ ಅದು ಎಲ್ಲಕ್ಕಿಂತ ಜಾಸ್ತಿ 600 ರೂಪಾಯಿ ಡಿಫ್ರೆನ್ಸ್ ಇದೆ 1 ಗ್ರಾಮ್ಗೆ. ಇನ್ನು ಬೆಳ್ಳಿಯಲ್ಲಿ ನೋಡ್ತಾ ಹೋದರೆ 10 ಗ್ರಾಮ್ಗೆ ಇಂದಿನ ಬೆಲೆ 3,249 ರೂಪಾಯಿ. ಇನ್ನು 100 ಗ್ರಾಮ್ ಬೆಳ್ಳಿಗೆ 32,490 ರೂಪಾಯಿ. ಇನ್ನು 1 kg ನೋಡಿದ್ರೆ ಬೆಳ್ಳಿಯ ರೇಟು 3,24,900 ರೂಪಾಯಿ. ಇದು ಇವತ್ತಿನ ಚೀನಿ ವಾರು ದರ ಏನಿದೆ, ಚಿನ್ನದ ದರ ಮತ್ತು ಬೆಳ್ಳಿಯ ದರ ಇಡೀ ದೇಶಾದ್ಯಂತ ಏನಿದೆ. ಬೆಳ್ಳಿ ಮತ್ತು ಬಂಗಾರದ ರೇಟು ದಿನೇ ದಿನೇವೂ ಸಹ ಏರಿಕೆ ಆಗ್ತಾ ಇದೆ, ಬಲುಭಾರ ಆಗ್ತಾ ಇದೆ. ಈ ಬಲುಭಾರ ಆಗೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ತಜ್ಞರು ಹೇಳ್ತಾ ಇದ್ರು. ಒಂದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಸ್ಥಿರತೆ ಕಾಣ್ತಾ ಇರೋದು, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಂಗಾರವನ್ನು ಸ್ಟೋರೇಜ್ ಮಾಡ್ಕೊಳ್ತಾ ಇದ್ದಾವೆ ದೇಶಗಳು ಕೋವಿಡ್ ನಂತರದ ಸಂದರ್ಭದಲ್ಲಿ. ಅದಾದ ಮೇಲೆ ಬೆಳ್ಳಿಯ ಬಳಕೆ ನಾನಾ ವಿಭಾಗಗಳಲ್ಲಿ ಬಳಕೆ ಹೆಚ್ಚಾಗ್ತಾ ಇರುವಂತಹ ಕಾರಣ, ಜೊತೆಗೆ ಇನ್ವೆಸ್ಟರ್ಸ್ಗಳು ಅಸ್ಥಿರತೆ ಮಾರುಕಟ್ಟೆ ಆಗಿರುವಂತಹ ಕಾರಣಕ್ಕಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇಫ್ ಗೇಮ್ ಯಾವುದು, ಬೆಳ್ಳಿ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿಬಿಡಿ. ಈಗ ಷೇರು ಮಾರುಕಟ್ಟೆಯಲ್ಲಿ ಕಳೆದ ನೀವು ಒಂದು ವಾರದಿಂದ ನೋಡ್ತಾ ಇದ್ದೀರಾ, ಪ್ರತಿದಿನವೂ ಸಹ
ಕೆಂಪಾಗೆ ಇಳಿತಾ ಇದೆ, ಅಂದರೆ ಷೇರು ಮಾರುಕಟ್ಟೆ ಬೀಳ್ತಾ ಇದೆ, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಅವಾಗ ಏನು ಮಾಡ್ತಾರೆ, ಆಟೋಮೆಟಿಕಲಿ ಹೂಡಿಕೆ ಮಾಡೋರು ಏನು ಮಾಡ್ತಾರೆ, ಬಂಗಾರದತ್ತ ಮುಖ ಮಾಡ್ತಾರೆ ಅಥವಾ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಂಗಾರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಬಂಗಾರ ರೇಟ್ ಏರ್ತಾ ಇದೆ, ಡಾಲರ್ ರೇಟ್ ಇಡೀ ವಿಶ್ವದೆಲ್ಲ ಕಡೆಗೂ ಸಹ ಹಣ ಏನೋ ಅವರ ರುಪಿ ವ್ಯಾಲ್ಯೂ ಬೀಳ್ತಾ ಇದ್ರು ಸಹ ಡಾಲರ್ ಯಾಕೆ ಏರ್ತಾ ಇದೆ ಅಂದರೆ ಅಲ್ಲಿ ಎಲ್ಲರೂ ಸಹ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದು ಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಯಾವ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಡ್ತಾನೆ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಯಾವ ದೇಶದ ಮೇಲೆ ತೆರಿಗೆ ಹಾಕ್ತಾರೆ ಗೊತ್ತಿಲ್ಲ, ಯಾವ ದೇಶದ ಮೇಲೆ ನಿರ್ಬಂಧವನ್ನು ಹೇರ್ತಾರೆ ಗೊತ್ತಿಲ್ಲ. ಹಾಗಾಗಿ ಈ ಅಸ್ಥಿರತೆ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಇನ್ವೆಸ್ಟರ್ಸ್ಗಳಿಗೂ ಸಹ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಂದನೇ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.